Good evening, children. Welcome to Suchitra Excellent Classes. Today we have learned Bilingual School, 3rd Standard, Santur Textbook of English for Grade 3, Part 1, Unit 1, Colors. Complete explanation and learn some new words, meanings. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ 3ನೆಯ ತರಗತಿಯ ಸಂತೂರ್ ಎಂಬ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಭಾಗ 1ರಲ್ಲಿನ ಮೊದಲನೆಯ ಪಾಠ ಕಲರ್ಸ್ ಅಂದರೆ ಬಣ್ಣಗಳು. ಹೌದಾ? ಈ ಬಣ್ಣಗಳು ಅನ್ನುವಂಥ ಪಾಠದಲ್ಲಿ ಏನು ವಿವರಣೆ ಇದೆ, ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಸರಿನಾ ಮಕ್ಕಳೇ? ಹಾಗಾದರೆ ಇನ್ನೇಕೆ ತಡ, ಈ ಪಾಠವನ್ನು ಆರಂಭಿಸೋಣ ಬನ್ನಿ. ಮೊದಲನೆಯದಾಗಿ ನಾನು ಈ ಪದ್ಯವನ್ನು ಓದಿ ತೋರಿಸ್ತೀನಿ. ಎಲ್ಲರೂ ಕೂಡ ಅದನ್ನ ಕಂಪ್ಲೀಟಾಗಿ ನೋಡಿ, ಹಾಗೆ ಅದರಲ್ಲಿ ಬರುವಂತಹ ಸಂಪೂರ್ಣ ವಿವರಣೆಯನ್ನು ಕೂಡ ಮಾಡ್ತೀನಿ. ನಂತರದಲ್ಲಿ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿಯೋಣ. ಮೊದಲನೆಯದಾಗಿ ಚಾಪ್ಟರ್ 1 ಕಲರ್ಸ್. ಲೆಟ್ ಅಸ್ ರಿಸೈಟ್. ಮೊದಲಿಗೆ ಈ ಪದ್ಯವನ್ನು ಓದೋಣ. ಯು ಹ್ಯಾವ್ ಎ ಫ್ಯೂ ಕ್ರೇಯಾನ್ಸ್, ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ, green, purple and black. I have some. Second paragraph. I need the red and you need the black. If we share our crayons, we have a full pack. ನೋಡಿ, ಈ ಪದ್ಯದ ಹೆಸರು ಕಲರ್ಸ್ ಅಂದರೆ ಬಣ್ಣಗಳು. ನೋಡಿ, ಯು ಹ್ಯಾವ್ ಎ ಫ್ಯೂ ಕ್ರೇಯಾನ್ಸ್. ನೋಡಿ, ಇಲ್ಲಿ ಒಂದು ಹುಡುಗಿ ಇರ್ತಾಳೆ, ಒಂದು ಹುಡುಗ, ಇಬ್ಬರು ಹುಡುಗರು ಅಂದರೆ 2 ಮಕ್ಕಳು, ಚಿಲ್ಡ್ರನ್ಸ್. ಇವರು ಏನು ಮಾಡ್ತಾರೆ, ಮಾತನಾಡ್ತಾರೆ. ಏನಂತ ಇವಳು ಹೇಳ್ತಾಳೆ, ಯು ಹ್ಯಾವ್ ಫ್ಯೂ ಕ್ರೇಯಾನ್ಸ್. ನಿನ್ನ ಹತ್ರ ಏನಿದೆ, ಕೆಲವೊಂದಿಷ್ಟು ಕ್ರೇಯಾನ್ಸ್ಗಳಿವೆ. ಅವು ಯಾವ್ಯಾವಪ್ಪ ಅಂದ್ರೆ ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್, ಪರ್ಪಲ್, ಬ್ಲ್ಯಾಕ್. ನೋಡಿ, ರೆಡ್, ಯೆಲ್ಲೋ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ರೆಡ್, ಯೆಲ್ಲೋ, ಬ್ಲೂ, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ನೋಡಿ, ಇವನ ಹತ್ರ ಇವೆಲ್ಲ ಬಣ್ಣಗಳಿವೆ. ಗ್ರೀನ್ ನೋಡಿ, ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್, ಪರ್ಪಲ್, ಬ್ಲ್ಯಾಕ್. ನಿನ್ನ ಹತ್ರ ಇಷ್ಟೆಲ್ಲ ಬಣ್ಣಗಳಿವೆ, ನನ್ನ ಹತ್ರನೂ ಕೂಡ ಕೆಲವೊಂದಿಷ್ಟು ಕ್ರೇಯಾನ್ಸ್ಗಳಿವೆ ಅಂತ ಅವಳು ಹೇಳ್ತಾಳೆ. ನೋಡಿ, ಈ ಕೈಯಲ್ಲಿ ಕೂಡ ಕೆಲವೊಂದಿಷ್ಟನ್ನು ಹಿಡಿದಿದ್ದಾಳೆ, ಇವುಗಳು ಕೂಡ ಸ್ವಲ್ಪ ಇವೆ. ಹೌದಾ? ನನ್ನ ಹತ್ರನೂ ಕೂಡ ಕೆಲವೊಂದಿಷ್ಟಿವೆ, ನಿನ್ನ ಹತ್ರನೂ ಇಷ್ಟೆಲ್ಲ ಬಣ್ಣದ ಕ್ರೇಯಾನ್ಸ್ಗಳಿವೆ. ಕ್ರೇಯಾನ್ಸ್ ಅಂದರೆ ಬಣ್ಣದ ಪೆನ್ಸಿಲ್ಗಳು. ಐ ನೀಡ್ ದ ರೆಡ್ ಆ್ಯಂಡ್ ಯು ನೀಡ್ ದ ಬ್ಲ್ಯಾಕ್. ನನಗೆ ಕೆಂಪು ಬಣ್ಣದ ಕ್ರೇಯಾನ್ಸ್ನ ಅವಶ್ಯಕತೆ ಇದೆ. ಇಲ್ಲಿ ನಿನ್ನ ಹತ್ರ ಕೆಂಪು ಬಣ್ಣ ಇದೆ, ಅದಕ್ಕೆ ಅದನ್ನು ನನಗೆ ಕೊಡು. ನಿನಗೆ ಕಪ್ಪು ಬಣ್ಣದ ಅವಶ್ಯಕತೆ ಇದೆ, ಅದಕ್ಕೆ ನಾನು ಅದನ್ನು ನಿನಗೆ ಕೊಡ್ತೀನಿ. ಇಫ್ ವಿ ಶೇರ್ ಅವರ್ ಕ್ರೇಯಾನ್ಸ್ ವಿ ಹ್ಯಾವ್ ಎ ಫುಲ್ ಪ್ಯಾಕ್. ಒಂದು ವೇಳೆ ನಾವು ಕ್ರೇಯಾನ್ಸ್ಗಳನ್ನು, ಬಣ್ಣದ ಪೆನ್ಸಿಲ್ಗಳನ್ನು ಹಂಚಿಕೊಂಡರೆ ನಮ್ಮ ಹತ್ರ ಏನಾಗುತ್ತಂದ್ರೆ ಒಂದು ಫುಲ್ ಪ್ಯಾಕ್, ಒಂದು ಕ್ರೇಯಾನ್ಸ್ ಪ್ಯಾಕ್ ಸಿಕ್ಕಂತಾಗುತ್ತದೆ ಅಂತ ಆ ಮಗು ಏನು ಮಾಡುತ್ತೆ, ಇವನಿಗೆ ಹೇಳ್ತಾಳೆ. ಇದು ಬಣ್ಣಗಳ ಒಂದು ಪರಿಚಯ, ಹಾಗೆ ಬಣ್ಣಗಳ ಬಗ್ಗೆ ಇಲ್ಲಿ ಮಕ್ಕಳು ಮಾತನಾಡಿಕೊಳ್ಳುವಂಥ ಒಂದು ಇದು ಪದ್ಯ. ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ತಿಳಿಯುತ್ತಾ ಹೋಗೋಣ. ಕಲರ್ಸ್, ನ್ಯೂ ವರ್ಡ್ಸ್. ಫ್ಯೂ ಕೆಲವು, ಸ್ವಲ್ಪ. ಕ್ರೇಯಾನ್ಸ್ ಬಣ್ಣದ ಪೆನ್ಸಿಲ್ ಅಥವಾ ಸ್ಕೆಚ್. ರೆಡ್ ಕೆಂಪು, ಯೆಲ್ಲೋ ಹಳದಿ, ಬ್ಲೂ ನೀಲಿ, ಗ್ರೀನ್ ಹಸಿರು, ಪರ್ಪಲ್ ನೇರಳೆ ಬಣ್ಣ, ಬ್ಲ್ಯಾಕ್ ಕಪ್ಪು, ನೀಡ್ ಅವಶ್ಯಕತೆ, ಇಫ್ ಒಂದು ವೇಳೆ, ವಿ ನಾವು, ಶೇರ್ ಹಂಚುವುದು, ಅವರ್ ನಮ್ಮ, ಫುಲ್ ಪೂರ್ಣ. ಕಲರ್ಸ್ ಬಣ್ಣಗಳು, ಪ್ಯಾಕ್ ಕಟ್ಟು ಅಂದರೆ ಒಂದು ಕಟ್ಟು ಅಂತೀವಲ್ಲ, ಅಥವಾ ಒಂದು ಕಂತೆ ಅಂತ ಹೇಳಲಾಗುತ್ತೆ. ಇವೆಲ್ಲವುಗಳು ಕಲರ್ಸ್ನಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ನೋಡಿ ಸರಿಯಾಗಿ ಬರೆದು. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ.
Thanks for watching.